ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ನಮ್ಮ ಅಮ್ಮನ ಮನೆಯಲ್ಲಿ ಮಾಡುವಂಥ ಒಂದು ನುಗ್ಗೆಕಾಯಿ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ನಮಗೆ ನುಗ್ಗೆಕಾಯಿದು ಸಾಂಬಾರು ಮಾಡಿ ಮಾತ್ರ ರೂಢಿ ಇತ್ತು. ಸೊ ನಮ್ಮ ಅಣ್ಣನ ಹೆಂಡತಿ ಅಂದರೆ ನಮ್ಮ ಅತ್ತಿಗೆ ಬಂದ ಮೇಲೆ ಈ ರೆಸಿಪಿ ನಮಗೆ ಗೊತ್ತಾಗಿದ್ದು. ಸೊ ನಾನಿಲ್ಲಿ ಮೊದಲಿಗೆ ನುಗ್ಗೆಕಾಯಿನ ಸ್ಟೀಮ್ ಮಾಡ್ಕೊತಾ ಇದ್ದೀನಿ. ಕೆಲವರು ಇದನ್ನು ಕುದಿಸ್ಬಿಟ್ಟು ಕೂಡ ಮಾಡ್ತಾರೆ. ಕುದಿಸಿ ಮಾಡೋದ್ರಿಂದ ನೀರಲ್ಲೆಲ್ಲ ಇದ್ರ ಟೇಸ್ಟ್ ಹೋಗಿಬಿಡುತ್ತೆ, ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಹಾಗಾಗಿ ನಾನು ಸ್ಟೀಮ್ ಮಾಡ್ಕೊಂಡಿದ್ದೀನಿ. ಸಾಸಿವೆ ಜೀರಿಗೆಯನ್ನು ಸ್ವಲ್ಪ ಎಣ್ಣೆಯಲ್ಲಿ ಸೇರಿಸ್ಕೊಂಡು ಚಟಪಟ ಆದ ನಂತರ ಈರುಳ್ಳಿ ಮತ್ತು ಟೊಮೆಟೊವನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಮೊದಲಿಗೆ ಸೇರಿಸ್ಕೋಬೇಕು. ನಂತರ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಹಸಿ ವಾಸನೆ ಹೋಗಿ ಸ್ವಲ್ಪ ಸಾಫ್ಟ್ ಆಗಬೇಕು. ಹಾಗೆ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು 1 ಸ್ಪೂನ್ ಆಗೋಷ್ಟು ಸೇರಿಸ್ತಾ ಇದ್ದೀನಿ. ನೀವೇನಾದರೂ ಗ್ರೀನ್ ಕಲರ್ದು ಪಲ್ಯ ಇಷ್ಟಪಡೋರಾದರೆ ಇದಕ್ಕೆ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಈಗ ಶುಂಠಿ ಬೆಳ್ಳುಳ್ಳಿ ಜೊತೆನೇ ನೀವು ಮಿಕ್ಸ್ ಮಾಡಿಕೊಂಡು ರುಬ್ಬಿ ಸೇರಿಸ್ಕೋಬೋದು. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹಸಿ ವಾಸನೆ ಹೋದ ನಂತರ ಇದಕ್ಕೆ ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ರುಚಿಗೆ ತಕ್ಕಷ್ಟು ಕೆಂಪು ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಪುಡಿ ಹಾಗೆ ಸಬ್ಜಿ ಮಸಾಲವನ್ನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ನುಗ್ಗೆಕಾಯಿಯನ್ನು ಸೇರಿಸ್ಕೋಬೇಕು. ನಾನು ನುಗ್ಗೆಕಾಯಿಯಲ್ಲಿ ಒಂದು 90% ಮಾತ್ರ ಬೇಯಿಸ್ಕೊಂಡಿದ್ದೀನಿ, ಅಂದರೆ ಸ್ಟೀಮ್ ಮಾಡ್ಕೊಂಡಿದ್ದೀನಿ. ಇನ್ನು 10% ಏನಿದೆಲ್ಲ ನೀರು ಹಾಕಿ ಸ್ವಲ್ಪ ಕುಕ್ ಮಾಡ್ಕೊಂಡ್ರೆ ಉಪ್ಪು ಖಾರ ಚೆನ್ನಾಗಿ ಅಂಟುತ್ತೆ ಅಂದ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ಸ್ವಲ್ಪ ನೀರಿತ್ತು, ಅಂದರೆ ಇದು ಸ್ಟೀಮ್ ಆಗಿತ್ತಲ್ವ, ಅದರ ನೀರಿತ್ತು, ಹಾಗೆ ಬಿಟ್ಟಿದ್ದೀನಿ. ನೀರೇನಾದರೂ ಇಲ್ಲಪ್ಪ ಅಂದರೆ ನೀವು ಇನ್ನು ಸ್ವಲ್ಪ ನೀರನ್ನು ಹಾಕಿ ಒಂದು 2-3 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಯಾಕಂದರೆ ನುಗ್ಗೆಕಾಯಿ ಒಳಗೆ ಉಪ್ಪು ಖಾರ ಚೆನ್ನಾಗಿ ಅಂಟ್ಕೋಬೇಕು, ಅಂದ್ರೇ ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ಇಲ್ಲಿ ಪೂರ್ತಿ ಕುಕ್ ಆಗಿದೆ ನುಗ್ಗೆಕಾಯಿ. ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಬಿಸಿ ಬಿಸಿ ಅನ್ನದ ಜೊತೆಗೆ, ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ, ಹಾಗೆ ಸೈಡ್ ಏನಾದರೂ ಬೇಕಪ್ಪ ಅಂದರೆ ಊಟಕ್ಕೆ ಇದನ್ನು ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಅನಿಸುತ್ತೆ. ನನಗೂ ಕೂಡ ನಮ್ಮಮ್ಮನ ಮನೆಗೆ ಹೋದಾಗ ನಮ್ಮ ಅತ್ತಿಗೆ ಮಾಡಿದಾಗನೇ ಗೊತ್ತಾಯಿತು ಇದ್ರ ಟೇಸ್ಟು. ಇಲ್ಲ ಅಂದರೆ ನಾವು ಬೇಳೆ ಸಾರಲ್ಲೇ ಜಾಸ್ತಿ ಹಾಕ್ತಿದ್ವಿ. ಸೊ ನೋಡ್ತಾ ಇರ್ಬೋದು, ಈಗ ನುಗ್ಗೆಕಾಯಿ ಕೂಡ ಚೆನ್ನಾಗಿ ಕುಕ್ ಆಗಿದೆ. ಇದ್ರ ಜೊತೆಗೆ ನಾನಿಲ್ಲಿ ಬಿಸಿ ಬಿಸಿ ಜೋಳದ ರೊಟ್ಟಿ ಕೂಡ ಮಾಡಿದ್ದೀನಿ. ಸೊ ಜೋಳದ ರೊಟ್ಟಿ ಜೊತೆ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗಂತೂ. ಹಾಗೆ ನನ್ನ ಮಗನಿಗೆ ಇದರಲ್ಲಿ ಬಿಸಿ ಬಿಸಿ ಅನ್ನ ಮಿಕ್ಸ್ ಮಾಡಿಕೊಟ್ಟೆ, ತುಂಬ ಇಷ್ಟಪಟ್ಟು ತಿಂದ. ನಿಮಗೆ ಜಾಸ್ತಿ ಗ್ರೇವಿ ಬೇಕು ಅಂದರೆ ನೀವು ಇದಕ್ಕೆ ಈರುಳ್ಳಿ ಮತ್ತು ಟೊಮೆಟೊನ ಜಾಸ್ತಿನೇ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಅಂದರೆ ನಿಮಗೆ ಚಪಾತಿ ರೊಟ್ಟಿ ಜೊತೆ ಗ್ರೇವಿ ರೀತಿಯಲ್ಲಿ ತಿನ್ನೋಕ್ಕೆ ಆಗುತ್ತೆ, ಹಾಗಾಗಿ ಹೇಳಿದ್ದು. ಸೊ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನಿಸಿದರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ಇನ್ನೊಬ್ರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.